ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪ್ರೀತಿಯಲ್ಲಿ ಬಿದ್ದಿರುವ ಜೋಡಿಗಳು ಹೀಗೆ ಮಾಡುತ್ತಾರಂತೆ. ಪ್ರಣಯ ಪಕ್ಷಿಗಳಂತೆ ಹಾರಾಡುತ್ತಿರುವ ಜೋಡಿ ಪ್ರೇಮಿಗಳು ಕೆಲವೊಮ್ಮೆ ತಾವು ಮಾಡುವ ಕೆಲಸಗಳಿಂದ ಇತರರಿಗೆ ಕಿರಿಕಿರಿ ಉಂಟು ಮಾಡುತ್ತಾರೆ. ಪ್ರೀತಿ ಎನ್ನುವುದು ಹೇಳಿ ಕೇಳಿ ಬರುವುದಿಲ್ಲ, ಬಂದ ಮೇಲೆ ಹೋಗುವುದಿಲ್ಲ. ಪ್ರೀತಿಗೆ ಯಾವುದೇ ವಯಸ್ಸು, ಜಾತಿ ಎಂಬ ಅಂತರವಿಲ್ಲ. ಪ್ರೀತಿಯಲ್ಲಿ ತೇಲಲು ಆರಂಭವಾದ ಜೋಡಿಗಳ ಮನಸ್ಸಿನಲ್ಲಿ ಕೇವಲ ಸ್ವರ್ಗದಲ್ಲಿ ಓಡಾಡುವ ಅನುಭವ ಮಾತ್ರ ಇರುತ್ತದೆ ಎಂದು ಹೇಳುತ್ತಾರೆ. ಆದರೆ ಇಂತಹ ಸಮಯವನ್ನು ಆನಂದಮಯಕವಾಗಿ ಕೇವಲ ತಾವು ಮಾತ್ರ ಕಳೆಯುವ ಹಾಗಿರಬೇಕು. ಆದರೆ ಕೆಲವೊಂದು ಜೋಡಿಗಳು ತಮ್ಮ ಹೊಸ ಸಂಬಂಧದ ಬಗ್ಗೆ ಏನಾದರೂ ಮಾಡಿ ಎಲ್ಲ ಕಡೆ ಹೇಳಿಕೊಳ್ಳಬೇಕು ಎನ್ನುವ ತವಕ ಹೊಂದಿರುತ್ತಾರೆ. ಕೆಲವರು ತಮಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಇತರರ ಜೊತೆ ಶೇರ್ ಮಾಡಿಕೊಳ್ಳುತ್ತಾರೆ. ಆದರೆ ಇದು ಸಂಸಾರದಲ್ಲಿ ಯಾವ ಹಂತಕ್ಕೆ ತಿರುಗಾಲಿದೆ ಎಂಬುದರ ಗೊತ್ತಿರುವುದಿಲ್ಲ. ಪ್ರೀತಿಯಲ್ಲಿ ಬಿದ್ದು ಜೋಡಿಗಳು ಏನೇನು ಮಾಡಬಲ್ಲರು ಮತ್ತು ಅದರಿಂದ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಎಂಬುದರ ಈ ಸ್ಟೋರಿಯಲ್ಲಿ ಹೇಳಿಕೊಡಲಾಗಿದೆ. ತಮ್ಮ ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ತಕ್ಷಣವೇ ಅಪ್ಡೇಟ್ ಮಾಡುತ್ತಾರೆ. ಈಗಿನ ಕಾಲದ ಜನರು ತುಂಬ ಫಾಸ್ಟ್, ಆದರೂ ಯುವ ಜನತೆ ತಂತ್ರಜ್ಞಾನದಲ್ಲಿ ಸದಾ ಮುಂದು. ತಮ್ಮ ಸುತ್ತಮುತ್ತ ನಡೆಯುವ ಯಾವುದೇ ವಿಚಾರಗಳ ಬಗ್ಗೆ ತುಂಬ ಕುತೂಹಲ ಮತ್ತು ಆಸಕ್ತಿ ಹೊಂದಿರುತ್ತಾರೆ. ಒಂದು ವೇಳೆ ಅದೇ ರೀತಿಯ ಬದಲಾವಣೆ ತಮ್ಮ ಜೀವನದಲ್ಲಿ ಆದರೆ ಅದನ್ನು ಇತರರ ಜೊತೆ ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಹೊಸದಾಗಿ ಗೆಳೆತನದಲ್ಲಿ ಸಿಕ್ಕ ವ್ಯಕ್ತಿಯನ್ನು ಬಹಳ ಬೇಗನೆ ಹಂಚಿಕೊಂಡು ಬಿಡುತ್ತಾರೆ. ಡೇಟಿಂಗ್ ಮಾಡಲು ಪ್ರಾರಂಭ ಮಾಡಿದ ದಿನದಿಂದ ತಮ್ಮ ಸೋಷಿಯಲ್ ಪ್ರೊಫೈಲ್ಗಳಲ್ಲಿ ಪ್ರೀತಿಯ ಚಿಹ್ನೆಗಳು ಹಾಕಿಕೊಳ್ಳುತ್ತಾ ತಮ್ಮ ಫೋಟೋಗಳನ್ನು ಅಪ್ಡೇಟ್ ಮಾಡುತ್ತಾರೆ. ತಾವು ಒಟ್ಟಿ ಭೇಟಿ ಮಾಡಿದ ಸ್ಥಳಗಳಲ್ಲಿ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಮುಂದಾಗುತ್ತಾರೆ. ತಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಬದಲಾಯಿಸುತ್ತಾರೆ. ಆದರೆ ತಮ್ಮ ಖಾಸಗಿ ವಿಷಯಗಳನ್ನು ಸಮಾಜದ ಪರಿಚಯ ಇಲ್ಲದ ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳುವ ಪ್ರಮೇಯ ನಿಜಕ್ಕೂ ಇದೆಯಾ? ಅಷ್ಟಕ್ಕೂ ಈಗ ತಾನೇ ಪ್ರಾರಂಭವಾಗಿರುವ ಸಂಬಂಧ ಗಟ್ಟಿಯಾಗಿ ನಿಲ್ಲುತ್ತದೆ ಎಂಬ ಯಾವುದಾದರೂ ಗ್ಯಾರಂಟಿ ಇದೆಯಾ? ಒಂದು ವೇಳೆ ಸಂಬಂಧ ಮುರಿದ ಬಿದ್ದರೆ ಬೇರೆಯವರ ಹವ್ಯಾಸ್ಪದವಾಗಿ ಕಾಣುವುದಿಲ್ಲವೇ? ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವುದು ಒಳ್ಳೆಯದು. ಪ್ರೀತಿ ಪ್ರೇಮವೇ ಹಾಗೆ, ಗುರು ಇಲ್ಲದೆ ಕಲಿಯುವ ವಿದ್ಯೆ. ಹೊಸ ಸಂಬಂಧದಲ್ಲಿ ಆರಂಭದ ದಿನಗಳಲ್ಲಿ ತಮ್ಮ ಪ್ರೀತಿಯ ಸಂಗಾತಿಗೆ ಪರೋಕ್ಷವಾಗಿ ಪ್ರೀತಿಯನ್ನು ತಿಳಿಸುವ ಪರಿ ಇದು. ಬಹುತೇಕ ಜನರು ತಮ್ಮ ಸಂಗಾತಿಗೆ ಇಷ್ಟವಾದ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಇನ್ನು ಕೆಲವರ ತಮ್ಮ ಸಂಗಾತಿಗಳ ಧರಿಸಿದ ಬಣ್ಣದ ಬಟ್ಟೆಗೆ ಅನುಗುಣವಾಗಿ ಹೊಂದಿಕೊಳ್ಳುವ ಈಗಿನ ಆಧುನಿಕ ಜೀವನ ಶೈಲಿಯ ವಸ್ತುಗಳ ಧರಿಸುತ್ತಾರೆ. ಆದರೆ ಇದೆಲ್ಲವೂ ಕೇವಲ ಆರಂಭದಲ್ಲಿ ಕೆಲವು ದಿನಗಳವರೆಗೆ ಮಾತ್ರ ನಡೆಯುತ್ತದೆ. ಆನಂತರದ ಕೇವಲ ತಮ್ಮೆಸದ ಪ್ರಕಾರವೇ ನಡೆಯಬೇಕು ಎನ್ನುವ ಭಾವನೆ ಮನಸ್ಸಿನಲ್ಲಿ ಬಂದುಬಿಡುತ್ತದೆ. ಬಹುತೇಕ ಸಂಬಂಧಗಳು ಇದರಿಂದಲೇ ಮುರಿದು ಬೀಳುತ್ತಾ ಎಂಬುದ ನೆನಪಿನಿರಲಿ. ತಮ್ಮ ಮೊದಲಿನ ಗೆಳೆಯರನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಗಮನಿಸಬೇಕಾದ ಅಂಶ: ನೀವು ಹೊಸದಾಗಿ ಪ್ರೀತಿಯಲ್ಲಿ ಬಿದ್ದಿರುವ ಸಮಯದಲ್ಲಿ ನಿಮ್ಮ ಅನುಭವಗಳನ್ನು ಕೇವಲ ನೀವು ಮಾತ್ರ ಅನುಭವಿಸಿದರೆ ಸಾಕು. ಅದು ಹನಿಮೂನ್ ಸಂದರ್ಭ ಆಗಿದ್ದರೂ ಅಷ್ಟೇ. ನಿಮ್ಮ ಸ್ವಂತ ವಿಷಯಗಳನ್ನು ಬೇರೆಯವರ ಬಳಿ ಹೇಳಿ ಅವರಿಗೆ ಕಿರಿಕಿರಿ ಉಂಟು ಮಾಡಬಾರದು ಅಥವಾ ಬೇಜಾರ ತರಿಸುವ ಕೆಲಸವನ್ನು ಮಾಡಬಾರದು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.